ನನಗೆ ಈ ತನಕ ಅನ್ನೋದು ಏನು ಬಂದಿಲ್ಲ. ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೂ ತನಕ ಅದು ಏನೋ ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದಂತ ನಾನು ಉತ್ತರ ಕೊಡ್ತೇನೆ. ಕೆಲವು ಆಡಿಯೋಗಳು ವೈರಲ್ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಸ್ಪಷ್ಟ ಆಗಿದೆ ಅನ್ನೋದೊಂದು ಹೇಳ್ತಾರೆ. ಯಾವ್ದಾರ ಒಂದು ವಿಡಿಯೋ ವೈರಲ್ ಮಾಡಿ ತೋರಿಸ್ಬೇಕಲ್ಲ, ನಿಮ್ಮ ಟಿವಿ ಮುಖಾಂತರನೇ ತೋರಿಸ್ಬೋದಲ್ಲ. ಈಗ ಆಡಿಯೋ ವೈರಲ್ ಆಗಿದೆ ಅಂತ ಹೇಳಿದ್ರೆ ಅದು ವೈರಲ್ ಅಂತ ಹೇಳಂಗಿಲ್ಲ. ನಿಮ್ಮ ಟಿವಿನ ಮುಖಾಂತರನೇ ಎಲ್ಲ ತೋರಿಸ್ಬೇಕು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಾಂದ್ರೆ ನಿಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು, ಅದು ನೋಡಪ್ಪ ಹಿಂಗೆ ಮಾಡಿದ್ದೀರಿ ತಪ್ಪು ಅದ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಒಬ್ಬರಿಗೆ ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನನಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ನಮಗೆ ಸಸ್ಪೆಂಡ್ ಮಾಡಿದಾರೆ ಅಂತ ನಮ್ಗೆ ಕೇಳಬೇಕಾಯ್ತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದೀವಿ, ನೀವು ಹಿಂಗೆ ಮಾಡಿದಾರೆ ಅಂತ ನಮ್ಗೆ ಏನಾರ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವು ಮಾಡಿದಾರೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹಾಗಾದ್ರೆ ಸರ್, ತಾವು ಇದು ಮಾಡುವಾಗ ಅಂದ್ರೆ ತಾವು ಅಧ್ಯಕ್ಷರಾಗಿದ್ದೀರಿ ಸರ್ ಮೈನಾರಿಟಿ ಸೆಲ್ಗೆ ತಾವು ಅಧ್ಯಕ್ಷರಾಗಿದ್ದಾಗ ತಮ್ಮನ್ನ ಅಲ್ಲಿಂದ ಕೈ ಬಿಟ್ರು. ಅವಾಗ ತಾವು ಕೇಳಬಹುದಲ್ಲ, ಯಾಕೆ ನನ್ನ ಕೈ ಬಿಟ್ಟೆ ಅಥವಾ ನಾನು ರಾಜೀನಾಮೆ ಕೊಡಲ್ಲ ಅಂತ ತಾವು ಪಟ್ಟಿಡಬಹುದು. ನಿಮ್ಮ ಟಿವಿಗಳಲ್ಲಿ ಎಲ್ಲರೂ ಬಂದು ನೀವು ಇಂಟರ್ವ್ಯೂ ತಗೊಂಡ್ರೆ ಬಂದಿರಪ್ಪ. ನಾನಂತೂ ಜೀವನದ ನಾನು 10 ಟಿವಿವರೆಗೆ ಮಾತಾಡಿದ್ರು ಹೇಳಿಲ್ಲ ನನಗೆ ತಗ್ದಾರ ಅಂತ ಹೇಳಿ. ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನಾನು ಹೇಳಿರೋದಿಲ್ಲ. ಕಡೆ ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು, ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ದು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ಈ ನಮ್ಮ ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಯಾರು ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿ ಯಾರು ಬಂದು ನನಗೆ ಮಾತಾಡಿಲ್ಲ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಯಾರು ನನಗೇನು ಫೋರ್ಸ್ ಮಾಡಿಲ್ಲ ಕೊಡಿ ಅಂತ. ರಾಜೀನಾಮೆ ಕೊಟ್ಟದಲ್ಲಿ ದಿನಾಂಕದ ಬಗ್ಗೆ ತುಂಬಾ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. 3ನೇ ತಾರೀಕು ಡೇಟ್ ಹಾಕಿ 11ನೇ ತಾರೀಕು 3ನೇ ತಾರೀಕು ಡೇಟ್ ಇದಕ್ಕೆ ಹಾಕಿದ್ದೆ ನಾವು ಕೊಡಬೇಕಂತ. ಅವಾಗೆ ಅದು ನಾನು ಯೋಚನೆ ಮಾಡಿದೆ. ಈಗ ನಾನು 3ನೇ ತಾರೀಕು ನಾನು ರಾಜೀನಾಮೆ ಕೊಟ್ರೆ ಎಲೆಕ್ಷನ್ ನಡೀತಾ ಇದೆ, ಅದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಮೇಲೆ ಹಾಕ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ನಾನು ಕೊಟ್ಟಿಲ್ಲ. ಇನ್ನೊಂದು ಕೇಳಿ ಬರ್ತಾ ಇದೆ, ಯಾವುದೋ ಆಡಿಯೋ ವೈರಲ್ ಆಗ್ತಾ ಇದೆ, ಲೀಕ್ ಆಗಿದೆ, ಆಧಾರದ ಮೇಲೆ ಆಕ್ಷನ್ ಆಗಬಹುದು. ಯಾವ್ದಾರ ಆಡಿಯೋ ಇರಲಿ ಅದು ತೋರಿಸಿ ಮಾತಾಡಬೇಕಲ್ಲ. ನಿಮ್ಗಾರ ತೋರಿಸ್ಬೇಕು, ನಮಗೆ ಬೇಡ, ನಿಮ್ಗಾರ ತೋರಿಸ್ಬೇಕಲ್ಲ. ನಿಮ್ಮ ಇಂಥ ಆಡಿಯೋ ಇಂಥ ಜಾಗದಲ್ಲಿ ನೀವು ನಿಮ್ಗೆ ಮಿಸ್ಟೇಕ್ ಮಾಡಿದಿರಿ, ಅದು ನಾವು ಕಾರಣ ಇಟ್ಕೊಂಡು ನಿಮ್ಗೆ ರಾಜೀನಾಮೆಯನ್ನು ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ರಿ. ಅದು ಆಗಿತ್ತೋ ಇಲ್ಲ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಪ್ಪ ತೆಗ್ದಿ ಅಂತ ಹೇಳಿದ್ರೆ ಸ್ವಾಗತ, ಅದ್ರಾಗೇನೈತಿ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು, ಒಂದು ರಿಯಾಕ್ಷನ್ ಮಾಡಿರುವಂತದ್ದು, ಪಕ್ಷ ಅಂದ ಮೇಲೆ ಶಿಸ್ತು ಮುಖ್ಯ, ಹಾಗಾಗಿ ಕ್ರಮ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಶಿಸ್ತು ಇಲ್ಲ ಅಂತಂದ್ರೆ ಪಕ್ಷ ಸರಿ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆಯ್ತು, ಅದು ಯಾವ್ದು ಅಶಿಸ್ತು ಅಂತ ತೋರಿಸ್ಬೇಕು. ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಾಗಿದಾರಲ್ಲ ನಮ್ಮ ಅಧ್ಯಕ್ಷರು, ಅವರು ನಾವು ಯೂತ್ ಕಾಂಗ್ರೆಸ್ ಮೂವ್ಮೆಂಟ್ ಇಂದ ಜೊತೆಗಿದ್ದೀವಿ. ಅಶಿಸ್ತು ಅಂತ ಏನಂತ ತೋರಿಸ್ಬೇಕಲ್ಲ. ಅಶಿಸ್ತು ಅಂತ ಇಂಥದ್ದು ಮಾಡಿರೋದು ಅಶಿಸ್ತು. ನೀವು ಪಕ್ಷದಲ್ಲಿ ನೀವು ಬಂದು ಕೆಲಸ ಮಾಡಲಿಲ್ಲ ಅಶಿಸ್ತು ಅಂತ ಹೇಳಬೇಕಲ್ಲ ನಮಗೆ. ನಾವು ಪಕ್ಷಕ್ಕೆ ಯಾಕೆ ಕೆಲಸ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ ಒಂದು. ಎರಡನೇದು, ಈ ಕಾಂಗ್ರೆಸ್ ಇಂದ ಇಷ್ಟು ಜನ ಬಂದಲ್ಲಿ ಕ್ಯಾಂಪ್ ಮಾಡಿ ಯಾರು ಒಬ್ರು ಬಂದು ನನಗೆ ಮಾತಾಡ್ಯಾರ ಅಂತ ಕೇಳಬೇಕಾಯ್ತು. ಅದು ತಮಗೆ ಬಂದಿಲ್ಲ, ಅದು ಅಶಿಷ್ಟ. ಅದು ಪಕ್ಷದ ಕ್ರಮವನ್ನು ಯಾವ ಪಕ್ಷದವರು, ನಮ್ಮ ಪಕ್ಷದವರು ನನಗೆ ಹೋಗಿ ನೀನು ಕೆಲಸ ಮಾಡಂತ ಯಾರು ಹೇಳಿದ? ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಿರುವ ವಿಚಾರವನ್ನ ಅದು ಕೈಯಾಗಿ ಬಂದಿಲ್ದಂಗೆ ನಾನು ಏನು ಹೇಳಂಗಿಲ್ಲ. ಆಕಸ್ಮಿಕವಾಗಿ ಹಂಗೆ ಮಾಡಿದ್ರೆ ಅದು ಆಮೇಲೆ ಕರೆದು ಮಾತಾಡ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.